ಇವತ್ತು ನಾನು ಸೀಮಂತಕ್ಕೆ ಸ್ಯಾರಿ ಶಾಪಿಂಗ್ಗೆ ಹೊರಗಡೆ ಹೋಗ್ತಿದ್ದೀವಿ. ಸಂಡೇ ಆಗಿರೋದ್ರಿಂದ ರಂಜಿತ್ ಕೂಡ ಫ್ರೀ ಇದ್ರು, ಅದಕ್ಕೆ ಇವತ್ತು ಪ್ಲಾನ್ ಮಾಡ್ಕೊಂಡ್ವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನನ್ನ ಫೇವ್ರೇಟ್ ಹೋಟ್ಲಿಂದ ತಟ್ಟೆಯಲ್ಲಿ ತರಿಸ್ಕೊಂಡು ತಿಂದು ಮಧ್ಯಾಹ್ನದ ಊಟಕ್ಕೆ ತರಕಾರಿ ಸಾಂಬಾರನ್ನ ಮಾಡಿಕೊಂಡು ಊಟ ಮಾಡಿ ನಾವು ಸಂಜೆ ಹಂಗೆ ಹೊರಟ್ವಿ ಶಾಪಿಂಗ್ಗೆ. ತವ್ರ ಮನೆ ಸೀರೆ ಒಂದು ಅಂಡ್ ರಂಜಿತ್ ಕೊಡ್ಸೋದೊಂದು 2 ಸೀರೆ ತಗೋಬೇಕಿತ್ತು ಸೀಮಂತಕ್ಕೆ. ಈವ್ನಿಂಗ್ ಆಗಿದ್ರಿಂದ ಆಚೆ ಹೋದಾಗ ಏನಾದರೂ ಬಿಸಿ ಬಿಸಿ ತಿನ್ಬೇಕು ಅಂತ ಅನಿಸ್ತಿರುತ್ತೆ ಈ ಟೈಮಲ್ಲಂತೂ. ಅದಕ್ಕೆ ಸ್ವಲ್ಪ ಮಸಾಲೆ ಪುರಿ ಅಂಡ್ ಸ್ಯಾಂಡ್ವಿಚ್ನ ತಿಂದ್ಕೊಂಡು ನಾವು ಶಾಪಿಂಗ್ ಫಸ್ಟ್ ಹೋಗಿದ್ದು ಈ ಶಾಪಿಗೆ. ಈ ಶಾಪಲ್ಲಿ ಕಲೆಕ್ಷನ್ಸ್ ನೋಡಿದ್ವಿ, ಅಷ್ಟಿಷ್ಟ ಆಗದೆ ಮತ್ತೆ ಇನ್ನೊಂದು ಶಾಪಿಗೆ ಹೋದ್ವಿ, ಇದೇ ಶಾಪೇ. ಈ ಶಾಪಲ್ಲಿ ಒಂದು ಸ್ಯಾರಿ ಫೈನಲ್ ಮಾಡಿ ಪರ್ಚೇಸ್ ಮಾಡಿದ್ವಿ. ಒಂದು ಸೀರೆ ಅಷ್ಟೇ ಪರ್ಚೇಸ್ ಮಾಡಿದ್ದು, ಇನ್ನೊಂದು ಸೀರೆ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ, ಕಲೆಕ್ಷನ್ಸ್ ಇಷ್ಟ ಆಗದೆ. ನೈಟ್ ಊಟಕ್ಕೂ ಕೂಡ ಇವತ್ತು ಹೊರಗಡೆನೇ ತಿಂದಿದ್ದಾಯಿತು. ಈ ಸೀರೆನ ನಾನು ಪರ್ಚೇಸ್ ಮಾಡಿದ್ದು ಶಾಪಲ್ಲಿರೋ ಸೀರೆಗಳೆಲ್ಲ ನೋಡಿದೆ, ಈ ಕಲರ್ ಕಾಂಬಿನೇಷನ್ ಇಷ್ಟ ಆಗಿ ಇದನ್ನ ಫೈನಲ್ ಮಾಡಿದೆ. ಇದು ಮೇನ್ ಫಂಕ್ಷನ್ ದಿನ ಏನು ವೇರ್ ಮಾಡಲ್ಲ, ಅದಕ್ಕೆ ಸಪ್ರೇಟ್ ಗ್ರೀನ್ ಕಲರ್ದು ರೇಷ್ಮೆ ಸೀರೆ ತಗೋಬೇಕು. 10 ಡೇಸ್ ಬ್ಯಾಕೆ ಅಮ್ಮ ಅಪ್ಪ ಹತ್ರ ನನ್ನ ಅಕೌಂಟ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿಸಿದ್ರು. ಆ ಅಮೌಂಟಲ್ಲಿ ಈ ಸ್ಯಾರಿ ಪರ್ಚೇಸ್ ಮಾಡಿದ್ದು. ಇದು ತವ್ರ ಮನೆ ಸೀರೆ ಆಯಿತು. ಇಷ್ಟ ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.